ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಇದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡಿದ ಡಾಕ್ಟರ್, ರೋಗಿ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡಿದ್ದ ಒಬ್ಬ ಡಾಕ್ಟರ್. ಗ್ಯಾರಂಟಿ ನ್ಯೂಸ್ ನ ಬ್ರೇಕ್ ಮಾಡಿತ್ತು. ಅಂದ್ರೆ ಗ್ಯಾರಂಟಿ ನ್ಯೂಸ್ ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಗ್ಯಾರಂಟಿ ನ್ಯೂಸ್ ವರದಿಯ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇದು ತುಂಬಾ ಸೀರಿಯಸ್ ವಿಷಯ ಅಂತ ಡಿಸಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಹೌದು. ಕೆಎಂಸಿ ನಿರ್ಧಾರದ ಬಳಿಕ ಎಫ್ಐಆರ್ ಮಾಡ್ತೀವಿ ಅಂತ ಡಿಸಿ ಜಗದೀಶ್ ಹೇಳಿದ್ದಾರೆ. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಕಳಿಸ್ತೀವಿ ಅಂದಿದ್ದಾರೆ. ಈ ರೀತಿ ಪ್ರಾಕ್ಟೀಸ್ಗೆ ಅವಕಾಶ ಇದೆಯಾ ಅಂತ ಕೇಳ್ತೀವಿ. ಯಾರಿಗೆ ಕಣ್ಣು ಮುಚ್ಕೊಂಡು ಟ್ರೀಟ್ಮೆಂಟ್ ಕೊಡುವಂತ ಅವಕಾಶ ಇರುತ್ತಾ? ಕೇಳಬೇಕಾ ಇದನ್ನ? ಅವಕಾಶ ಇಲ್ಲ ಅಂದ್ರೆ ಎಫ್ಐಆರ್ ಮಾಡ್ತೀವಿ ಅಂತ ಡಿಸಿ ಹೇಳಿದ್ದಾರೆ. ಡಿಸಿ ಸರ್, ಹಗಲು ರಾತ್ರಿ ಓದಿರ್ತೀರಿ, ಒಬ್ಬ ವೈದ್ಯನಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಟ್ರೀಟ್ಮೆಂಟ್ ಕೊಡುವಂತ ಯಾರಾದ್ರೂ ಕೇಳಬೇಕಾ? ಸಾಮಾನ್ಯ ಪ್ರಜ್ಞೆ ಅಲ್ವಾ ಸರ್? ಇನ್ನು ಯಾರ ಪರ್ಮಿಷನ್ ಕಾಯ್ತಾ ಇದ್ದೀರಿ? ಇದು ಹೆಂಗಾಯ್ತು ಗೊತ್ತಾ? ಈ ಸಲೂನ್ಗಳಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತದೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಡುಗೆ ಮಾಡೋದು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೇರ್ ಕಟ್ ಮಾಡೋದು, ಐಬ್ರೋ ಮಾಡೋದು ಅಂತ ಹಂಗ ಅನ್ಕೊಂಡಿದ್ದಾರೆ. ಒಬ್ಬ ರೋಗಿ ಜೊತೆಗೆ ಚೆಲ್ಲಾಟ ಆಡೋದನ್ನ. ತಲೆ ಕೆಟ್ಟಿರುತ್ತೆ, ವಿಪರೀತ ಫೇಮಿನ ಹುಚ್ಚಿಡ್ದಿರುತ್ತೆ ಇವ್ರುಗಳಿಗೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಟ್ರೀಟ್ಮೆಂಟ್ ಕೊಡೋದು ಅಂದ್ರೆ ಇದು ಅತ್ಯಂತ ಘೋರವಾಗಿ ಖಂಡಿಸ್ಬೇಕು ನಾವೆಲ್ಲರೂ ಕೂಡ ಇದನ್ನ. ಅಂಡ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಬಿತ್ತರ ಮಾಡಿದ್ದು, ಬೇರೆ ಯಾವ ಚಾನೆಲ್ಗಳು ಅಲ್ಲ. ನಿಮ್ಮ ಗ್ಯಾರಂಟಿ ನ್ಯೂಸ್ ಇದ್ರ ಬಗ್ಗೆ ಗಮನ ಹರಿಸುತ್ತೆ. ಈಗ ಡಿಸಿಗಳ ಗಮನದ ತನಕ ತಂದಿದೆ. ಅಲ್ಲ ರೀ, ಒಬ್ಬ ಸರ್ಜನ್ ಪ್ರಜ್ಞೆ ಇಲ್ವಾ? ಓದಿರ್ತೀರಿ, ವೈದ್ಯೋ ನಾರಾಯಣ ಹರಿ ಅಂತಾರೆ. ನೀವು ವೈದ್ಯೋ ನಾರಾಯಣ ಆಗೋಕ್ ಬಂದಿದ್ದೀರಾ ಅಂದ್ರೆ ದೇವರಂತ ಅನಿಸ್ಕೊಳಕ್ ಬಂದಿದ್ದೀರಾ, ಅಥವಾ ಇಲ್ಲಿ ಶೋ ಆಫ್ ಕೊಡಕ್ ಬಂದಿದ್ದೀರಾ ನೀವು? ಅಲ್ಲಿ ನೋಡ್ರಿ, ಅಲ್ಲಿ ಈ ಸ್ಪ್ಯಾನರ್ ತಿರುಗಿಸ್ತಾರಲ್ಲ ಗಾಡಿಗಳನ್ನ, ಯಾವ್ದಾದ್ರು ಕಣ್ಣು ಮುಚ್ಕೊಂಡು ಸರಿ ಮಾಡ್ತೀನಿ ಅಂತ, ಅಥವಾ ಈ ಸಲೂನ್ಗಳಲ್ಲಿ ಬ್ಯೂಟಿ ಪಾರ್ಲರ್ಗಳಲ್ಲಿ ಕಣ್ಣು ಮುಚ್ಕೊಂಡು ಫೇಶಿಯಲ್ ಮಾಡ್ತೀನಿ, ನಾನು ಐಬ್ರೋ ಮಾಡ್ತೀನಿ, ಹೇರ್ ಕಟ್ ಮಾಡ್ತೀವಿ ಅಂತ ಟ್ರೆಂಡ್ ಶುರುವಾಗುತ್ತೆ. ಕಣ್ಣು ಮುಚ್ಕೊಂಡೇ ಮಾಡ್ತೀನಿ ಅಂತ ಮೇಕಪ್ ಮಾಡೋದು. ಹಂಗೆ ಒಬ್ಬ ಡಾಕ್ಟರ್ ನಾಲಾಯಕ್ ಅಂತಾರೆ. ಇನ್ ಕೇಸ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಜವಾಬ್ದಾರಿ ತಗೊಳ್ತೀರಾ ಇದನ್ನ? ಇನ್ನು ಏನೇನು ನೋಡ್ಬೇಕು ಈ ಕಣ್ಣಲ್ಲಿ? ಇನ್ನು ಏನೇನು ಸುದ್ದಿ ಓದಬೇಕು ನಾವುಗಳಂತೂ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿಮ್ಗಳಿಗೆ ಇನ್ನು ಏನೇನು ಹೇಳ್ಬೇಕು ನಾವು ಇಂಥ ಸುದ್ದಿಗಳಂತಂದು, ಅದು ಕೂಡ ಅರ್ಥ ಆಗ್ತಾ ಇಲ್ಲ. ಸೀರಿಯಸ್ ಆಕ್ಷನ್ ಆಗಬೇಕು ಇಂಥವ್ರ ಮೇಲೆ.